ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತು ನಾವು ಗುಲ್ಮರ್ಗ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಗುಲ್ಮರ್ಗ್ದು ಎಲಿವೇಶನ್ ಬಂದು 2650 ಮೀಟರ್ ಎತ್ತರದಲ್ಲಿದೆ. ಸೊ ಎಲಿವೇಶನ್ಸ್ ಪ್ರಕಾರ ಫೇಸ್ 1 ಆ್ಯಂಡ್ ಫೇಸ್ 2 ಅಂತ ಇದೆ. ಫೇಸ್ 1ನಲ್ಲಿ ನಿಮಗೆ ಒನ್ ಆಫ್ ದಿ ಹೈಯೆಸ್ಟ್ ಗಾಲ್ಫ್ ಕೋರ್ಸಸ್ ಇನ್ ದ ವರ್ಲ್ಡ್ ನಿಮಗೆ ಕಾಣುತ್ತೆ. ಸೊ ಈ ಫೇಸ್ 2 ನೀವು ರೀಚ್ ಆಗಬೇಕಂದ್ರೆ ಒಂದು ಕುದುರೆ ಮೇಲೆ ಹೋಗ್ಬೋದು, ಇಲ್ಲ ಎ ಟಿ ವಿ ಅಂದರೆ ಆಲ್ ಟೆರೆನ್ ವೆಹಿಕಲ್ಸ್ ಅಂತ. ಇನ್ನೊಂದು ಆಪ್ಷನ್ ಅಂದರೆ ಕೇಬಲ್ ಕಾರ್ಸು. ಸೊ ಅದರಲ್ಲಿ ನೀವು ಹೋಗ್ಬೋದು. ಸೊ ಅದಕ್ಕೆ ನೀವು ಮುಂಚೆನೇ ಲೈಕ್ 1 ವಾರದ ಮುಂಚೆನೇ ನೀವು ಬುಕ್ ಮಾಡಿರ್ಬೇಕು ಎ ಟಿ ವಿ ಅನ್ನೋದನ್ನು. ಸೊ ಗೌರ್ಮೆಂಟ್ ವೆಬ್ಸೈಟ್ಸಿಂದ. ಬಟ್ ನಾವು ಮಾಡಿಲ್ಲ, ಸೊ ನಾವು ಮೋಸ್ಟ್ಲಿ ಕುದುರೆಲೇ ಹೋಗಬೇಕಾಗುತ್ತೆ. ಸೊ ಗುಲ್ಮರ್ಗ್ದು ಒಂದು ಸ್ಮಾಲ್ ಹಿಸ್ಟ್ರಿ ಏನಪ್ಪ ಅಂದರೆ, ಈ ಜಾಗ ಮುಂಚೆ ಮುಘಲ್ ಕಿಂಗ್ಸಿಂದ ರೂಲ್ ಆಗಿದ್ದು. ಸೊ ಅವರು ಈ ಜಾಗಕ್ಕೆ ವೆಕೇಷನ್ಗೋಸ್ಕರ ಬರ್ತಿದ್ರು. ಸೊ ಮುಘಲ್ ಕಿಂಗ್ಸ್ ಆದಮೇಲೆ ಬ್ರಿಟಿಷರು ಟೇಕ್ ಓವರ್ ಮಾಡಿದಾಗ ಅವರು ಕೂಡ ಈ ಜಾಗಕ್ಕೆ ವೆಕೇಷನ್ಗಾಗಿ ಯೂಸ್ ಮಾಡ್ತಿದ್ರು. ಸೊ ಈ ಜಾಗ ಬಂದು ಅವರು ಸ್ನೋ ಸ್ಕೀಯಿಂಗ್ ಹಾಗೂ ಹಲವಾರು ವಿಂಟರ್ ಸ್ಪೋರ್ಟ್ಸ್ಗೋಸ್ಕರ ಯೂಸ್ ಮಾಡ್ತಿದ್ರು. ಸೊ ಇದು ಒಂದು ಸ್ಮಾಲ್ ಇಂಟ್ರೊಡಕ್ಷನು ಗುಲ್ಮರ್ಗ್ ಬಗ್ಗೆ. ಸೊ ತಡ ಮಾಡೋದು ಬೇಡ, ಬೇಗ ಹೋಗಿ ಗುಲ್ಮರ್ಗ್ನ ತಲುಪೋಣ ಬನ್ನಿ. ಗುಲ್ಮರ್ಗಲ್ಲಿದ್ದೀನಿ, 3ನೇ ದಿನ ಕಾಶ್ಮೀರಲ್ಲಿ. ಸಾಕಾಗಿದೆ, ತೋರಿಸಿದ್ದೀನಿ. ಕುದುರೆಗಳು ಸಾಲಾಗಿ ನಿಲ್ಸಿರಿದೆ, ಬ್ಯೂಟಿಫುಲ್ ಅಲ್ಲ. ಸೊ ಇಲ್ಲೊಂದು ಕುದುರೆ ರೆಂಟ್ ಮಾಡಿ ಗುಲ್ಮರ್ಗ್ ಪಾಯಿಂಟ್ ಹೋಗೋಣ ಅಂತ. ಸೊ ನೀವೇನಾದ್ರು ಕಾಶ್ಮೀರ್ ಕಡೆ ಬರ್ತಿದ್ರೆ ಇಲ್ಲಿ ಟೂರಿಸ್ಟ್ಗಳಿಗೆ ರೇಟ್ಗಳು ತುಂಬಾ ಹೇಳ್ತಾರೆ. ಇಳ್ದಿದ ತಕ್ಷಣವೇ ನಿಮಗೆ 1000 ಕೆಳಗೆ ಏನೂ ಸಿಗೋಲ್ಲ ನಿಮಗೆ ಇಲ್ಲಿ. ಸೊ ಒಂದು ಅಡ್ವೈಸ್ ಏನಂದರೆ, ನೀವು ಸರಿಯಾಗಿ ಬಾರ್ಗೇನ್ ಮಾಡಬೇಕಿಲ್ಲಿ. ಬಾರ್ಗೇನ್ ಮಾಡಿದ್ರೇ ನಡೆಯೋದಿಲ್ಲ, ಅಂದರೆ ಫುಲ್ ಬಕ್ರಾಗಿ ಹೋಗ್ತೀರ. ಹೇಳ್ತೀನಿ, ಫುಲ್ ಪ್ಯಾಕ್ ಆಗ್ಬಿಟ್ಟಿದ್ಯಾ. ಸ್ನೋಮ್ಯಾನ್. ಗುಲ್ಮರ್ಗ್ ಏನು ಗೊತ್ತಾ, ಇಟ್ ಇಸ್ ಒನ್ ಆಫ್ ದಿ highly visited places in Kashmir, very popular. ये जो भाई दिख रहा है ना, ये पूरा 18 होल गलत कोर्स है. एशिया पे नंबर 1 पे आता है, वर्ल्ड में नंबर 2 पे आता है. ये पूरा मैदान, वो जो ग्रीन वाला नजर में आ रहा है, वो 120 साल पुराना चेरी पॉइंट पे हुआ. वो जब तक है जान, वो जिया जिया रे गाना जो उनीशा शर्मा वो उस पेड़ पे गाता है, वो जिया जिया रे गाना. ये हमारा पहला पॉइंट है गलत कोर्स. एशिया पे नंबर 1 पे, वर्ल्ड में नंबर 2 पे. ये पूरा गलत कोर्स, पूरा मैदान. जगह का नाम याद रखना सब लोग. ಸೊ ನಾನು ನಿಮ್ಗೆ ಹೇಳ್ತೀನಲ್ಲ, ಅದೇ ಹೈಯೆಸ್ಟ್ ಗಾಲ್ಫ್ ಕೋರ್ಸ್ ಇನ್ ದ ವರ್ಲ್ಡ್. ಸೊ ಇಲ್ಲೇ ನಿಮಗೆ ಕಾಣಿಸ್ತಿರೋದೆ ಅದು. ಸೊ ಇಲ್ಲಿ ಶಾರುಖ್ ಖಾನ್ ಒಂದು ಮೂವಿ ಜಬ್ ತಕ್ ಹೇ ಜಾನ್ದು ಒಂದು ಸಾಂಗ್ ಇಲ್ಲೇ ಶೂಟ್ ಮಾಡಿರೋದಂತೆ. ಹೇಳೇ ಇಲ್ಲ ಗುರು ಫಿಲಮ್ ಹೆಸರು. ನಮ್ಮ ಬಾಯಿ ಹೇಳ್ತವ್ರೆ. फिशिंग के लिए थ्रोट फिश, उसमें कांटा वांटा नहीं है. ये हो गया चिल्ड्रंस पार्क. आजकल आपको कश्मीरी लोग नजर में नहीं आएगा. आजकल रोजे का टाइम चल रहा है ना, इसीलिए चिल्ड्रंस पार्क. हाँ, चिल्ड्रंस पार्क. अगर 10-15 दिन के बाद आओगे यहाँ का आपको जगह नहीं मिलेगा अंदर जाने का, इतना भीड़ होगा. हाँ, जगह का नाम है पूरा चिल्ड्रंस पार्क. वापसी में हमको दूसरे रूट से आना, इस रूट से नहीं. इस रूट से नहीं. हाँ, हाई ऑल्टीट्यूड वारफेयर स्कूल. ಬಾರ್ಡರ್ ನಾವು ಹೋಗ್ತಿರೋಂಥ ಜಾಗ ಈಗ. ಇಲ್ಲಿ ಫುಲ್ ಆರ್ಮಿ ಅವರಿದ್ದಾರೆ. ಆಫ್ ರೋಡಿಂಗ್ ಸ್ಟಾರ್ಟ್. ಕ್ರೇಜಿ ವೆದರ್. ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು. ಸೊ ಇದೊಂದು ಬ್ರೇಕ್ ತೊಗೊಂಡ್ವಿ, ಮ್ಯಾಗಿ ತಿನ್ಕೊಂಡು ಹೋಗೋಣ ಅಂತ. ಬರೀ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ತನಕ. ಹೊರಗಡೆ ನೋಡಿ, ಈಗ ಸಾಕಾಗಲ್ಲ. ಶುಕ್ರಿಯಾ ಬೈ, ಶುಕ್ರಿಯಾ ಬೈ. ವಾವ್, ಏನು ಸಾಕಾಗಲ್ಲ. ಬ್ಯೂಟಿಫುಲ್. ಏನು ಗುರು ಇದು, ಅಲ್ಲಿ ನೋಡಿ, ಅಲ್ಲಿ ಸ್ಲೈಡ್ ಮಾಡೋಕ್ಕೆ ಜಾಗ ಹಿಂದೆ. ಓಕೆ
ಓಕೆ ಹೋಗ್ತಾನೇ ಇರ್ಬೋದು ಹಂಗೆ. ಯಾಪ ಇಲ್ಲಿ ಆ ಸ್ಲೆಡ್ಜ್ ಯೂಸ್ ಮಾಡ್ಕೊಂಡು ಕೇಳ್ಬೋಣ ಅಂತ 500 ಇಲ್ಲ ಫಸ್ಟು, ಆಮೇಲೆ ನೆಗೋಷಿಯೇಟ್ ಮಾಡಿ 200 ಮಾಡ್ಕೊಂಡ್ವಿ. ನೋಡಿ ಅಲ್ಲಿ ಕೇಳುತ್ತಂತ ಬ್ಯೂಟಿಫುಲ್. ಸೂಪರ್. ಕಾಶ್ಮೀರಿ ಟೋಪಿ. ಬ್ಯೂಟಿಫುಲ್. ಓಕೆ, ಸೊ ಡನ್ ವಿತ್ ಗುಲ್ಮರ್ಗ್. ಸಾಕತ್ತಾಗಿತ್ತು. One of the best places in Kashmir. Superb. Loved it. ಸೊ ನಾನು ನಿಮಗೆ ಕೆಳಗೆ ಸಿಗ್ತೀನಿ. ವಾಪಸ್ ಮತ್ತೆ ಕುದುರೆಲಿ ಹೋಗ್ಬೇಕು. ನೋಡ್ಕೊಂಬಿಡಿ ಜಾಗನ. ಬ್ಯೂಟಿಫುಲ್. ವಾವ್. ಹೋಣ ಬನ್ನಿ. ಬೈಜಾನ್. ಸೊ ಗುಲ್ಮರ್ಗ್ ಸೀರೀಸ್ ಮುಗೀತು. ಹೋಗಿ ಎಡಿಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ಲವ್ಲಿ ಕಾಶ್ಮೀರ್.